ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇಂಡಿಯಾದ ಸೆಕೆಂಡ್ ಹಾಗೂ ಮೂರನೇ ಅತಿ ದೊಡ್ಡ ಸಾಫ್ಟ್ವೇರ್ ಕಂಪ್ನಿದು ರಿಸಲ್ಟ್ಸ್ ಇವತ್ತು ಅನೌನ್ಸ್ ಆಯಿತು. ಈ ಎರಡು ಕಂಪ್ನಿ ರಿಸಲ್ಟ್ಸ್ ಒಂಥರ ಸಾರಾಂಶ ನಾನು ಕೊಡ್ತಾ ಇದ್ದೀನಿ. ಸೊ ತುಂಬ ಯೂಸ್ಫುಲ್ ಆಗುತ್ತೆ ಎಲ್ಲ ಇನ್ವೆಸ್ಟರ್ಸಿಗೆ. ಇನ್ಫೋಸಿಸ್ ರಿಸಲ್ಟ್ಸ್ ಮೊದಲನೇದಾಗಿ ಥರ್ಡ್ ಕ್ವಾರ್ಟರ್ ರಿಸಲ್ಟ್ಸ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಟೋಟಲ್ ಸೇಲ್ಸು ಡಿಸೆಂಬರ್ 2021 ಕ್ವಾರ್ಟರಲ್ಲಿ 31,867 ಕ್ರೋರ್ಸ್ ಇತ್ತು. ಡಿಸೆಂಬರ್ 2022 ಅಲ್ಲಿ 38,318 ಕ್ರೋರ್ಸ್ ಆಗಿದೆ, 20% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 5,822 ಕ್ರೋರ್ಸಿಂದ 6,586 ಕ್ರೋರ್ಸ್ ಆಗಿದೆ, 13% ಜಾಸ್ತಿ ಆಗಿದೆ. ಇನ್ಫೋಸಿಸ್ ಲಾಸ್ಟ್ 5 ಕ್ವಾರ್ಟರ್ಸ್ ಫೈನಾನ್ಷಿಯಲ್ಸನ್ನು ಕವರ್ ಮಾಡ್ತಾ ಇದ್ದೀನಿ. ಅಕ್ಟೋಬರ್ ಡಿಸೆಂಬರ್ 2021 31,867 ಕ್ರೋರ್ಸು, ಜನವರಿ ಟು ಮಾರ್ಚ್ 2022 32,276, ಏಪ್ರಿಲ್ ಟು ಜೂನ್ 2022 34,470 ಕ್ರೋರ್ಸು, ಜುಲೈ ಟು ಸೆಪ್ಟೆಂಬರ್ 2022 36,538 ಕ್ರೋರ್ಸು ಹಾಗೂ ಈಗ 38,318 ಕ್ರೋರ್ಸು. ಸೊ ಪ್ರತಿ ಕ್ವಾರ್ಟರು ಸ್ವಲ್ಪ ಜಾಸ್ತಿ ಆಗ್ತಾನೇ ಇದೆ. ನೆಟ್ ಪ್ರಾಫಿಟ್ಟು 5,822 ಕ್ರೋರ್ಸ್ ಮತ್ತು 5,695 ಕ್ರೋರ್ಸ್ ಮತ್ತು 5,362 ಕ್ರೋರ್ಸು ಮತ್ತು 6,026 ಕ್ರೋರ್ಸು 6,586 ಕ್ರೋರ್ಸು. ಮಧ್ಯದಲ್ಲಿ ಕೆಲವು ಕ್ವಾರ್ಟರ್ ಸ್ವಲ್ಪ ಕ್ವಾರ್ಟರ್ ಟು ಕ್ವಾರ್ಟರ್ ಕಮ್ಮಿ ಆಗಿದೆ ಪ್ರಾಫಿಟ್ಟು, ಆದರೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಪರವಾಗಿಲ್ಲ. ನೆಟ್ ಪ್ರಾಫಿಟ್ ಮಾರ್ಜಿನ್ನು ಅದೇ ಥರ ಹಾಕಿದ್ದೀನಿ, ಅದು ನೀವು ನೋಡ್ಬೋದು. ನೆಟ್ ಎಂಪ್ಲಾಯಿ ಅಡಿಷನ್ ಆಗಿದ್ದು ಈ ಕ್ವಾರ್ಟ್ರಲ್ಲಿ 1,627 ಮಾತ್ರ. ಹಾಗೂ ಇನ್ಫೋಸಿಸ್ದು ಟೋಟಲ್ ಎಂಪ್ಲಾಯೀಸು ಆ್ಯಸ್ ಆನ್ ಡಿಸೆಂಬರ್ 2022 3,46,845 ಇತ್ತು. ಹಾಗೂ ಅದರಲ್ಲಿ ವಿಮೆನ್ ಎಂಪ್ಲಾಯೀಸು 39.4%, ಅಂದರೆ ಆಲ್ಮೋಸ್ಟ್ 1,36,600 ವಿಮೆನ್ ಎಂಪ್ಲಾಯೀಸ್ ಇದ್ದಾರೆ. ಎಂಪ್ಲಾಯಿ ಅಟ್ರಿಷನ್ ಅಂದರೆ ಎಷ್ಟು ಜನ ಕೆಲಸ ಬಿಟ್ಟಿದ್ದಾರೆ ಲಾಸ್ಟ್ 12 ಮಂತ್ಸಲ್ಲಿ ಅಂದರೆ 24.3% ಆಗಿದೆ, ಕಂಪೇರ್ಡ್ ಟು 25.5% ಲಾಸ್ಟ್ ಇಯರ್ ಡಿಸೆಂಬರ್ 2021 ಅಲ್ಲಿ. ಟೋಟಲ್ ಆ್ಯಕ್ಟಿವ್ ಕ್ಲೈಂಟ್ಸ್ ಆಸ್ ಆಫ್ ಡಿಸೆಂಬರ್ 2022 1,850 ಇದ್ದಾರೆ. ಅದರಲ್ಲಿ ಹೊಸ ಕ್ಲೈಂಟ್ಸ್ ಆ್ಯಡ್ ಆಗಿದ್ದು ಈ ಕ್ವಾರ್ಟ್ರಲ್ಲಿ 134. ಲಾಸ್ಟ್ ನ್ಯೂ ಡೀಲ್ಸ್ ರಿಸೀವ್ಡು 27,000 ಕೋಟಿ ವರ್ತ್ ಈ ಕ್ವಾರ್ಟರ್ ಸಿಕ್ಕಿದೆ. ಇದು ಗುಡ್ ಪರ್ಫಾರ್ಮೆನ್ಸ್ ಬೈ ಇನ್ಫೋಸಿಸ್ ಈ ಕ್ವಾರ್ಟರಲ್ಲಿ. ಹಾಗೂ ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಇನ್ಫೋಸಿಸ್ ಎಕ್ಸ್ಪೆಕ್ಟೇಷನ್ ಏನಂದರೆ ಇದೇ ಸಿಮಿಲರ್ ಗ್ರೋತ್ ರೇಟಲ್ಲೇ ನೆಕ್ಸ್ಟ್ ಕ್ವಾರ್ಟರು ಗ್ರೋ ಆಗ್ಬೋದು ಅವರ ಇನ್ಕಮ್ ಹಾಗೂ ಪ್ರಾಫಿಟ್ಟು. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಬಿದ್ದಿದೆ 21.5% ಆಗಿದೆ, ಕಂಪೇರ್ಡ್ ಟು 23.5% ಡಿಸೆಂಬರ್ 2022 ಅಲ್ಲಿ. ಇನ್ಫೋಸಿಸ್ ಏನು ಡಿವಿಡೆಂಡ್ ಈ ಸತಿ ಡಿಕ್ಲೇರ್ ಮಾಡಿಲ್ಲ, ಯಾಕಂದರೆ ಅಕ್ಟೋಬರ್ 2022 ಅಲ್ಲಿ 16.5 ರೂಪೀಸ್ ಪರ್ ಶೇರ್ ಡಿವಿಡೆಂಡ್ ಅನೌನ್ಸ್ ಮಾಡಿದರು. ಇನ್ಫೋಸಿಸ್ ಶೇರ್ ಪ್ರೈಸು ಲಾಸ್ಟ್ 1 ಇಯರಲ್ಲಿ 22% ಬಿದ್ದಿದೆ, ಕಂಪೇರ್ಡ್ ಟು ನಿಫ್ಟಿ 50 ಒಂದು 2% ಮಾತ್ರ ಬಿದ್ದಿದೆ. ಎಲ್ಲ ಐ ಟಿ ಕಂಪ್ನೀಸು ಅಂಡರ್ ಪರ್ಫಾರ್ಮ್ ಆಗಿದೆ ಲಾಸ್ಟ್ 1 ಇಯರು, ಯಾಕಂದರೆ US ಅಲ್ಲಿ ರಿಸೆಷನ್ ಇರುವಾಗ ಐ ಟಿ ಕಂಪ್ನೀಸ್ಗೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ಶೇರ್ ಪ್ರೈಸು ನಾಳೆ ಈ ಕ್ವಾರ್ಟರ್ಲಿ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ, ಯಾಕಂದರೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಈ ರಿಸಲ್ಟ್ಸ್ ಇವತ್ತು ಅನೌನ್ಸ್ ಮಾಡಿದರು. ಇನ್ಫೋಸಿಸ್ 52 ವೀಕ್ ಹೈ 1,954, 52 ವೀಕ್ ಲೋ 1,355, ಕರೆಂಟ್ ಪ್ರೈಸ್ 1,481. ಅವರು ಇನ್ವೆಸ್ಟರಿಗೆ 1 ಇಯರ್ ರಿಟರ್ನ್ಸು -22%, 5 ಇಯರ್ಸು 22% ಪರ್ ಆ್ಯನಮ್, 10 ಇಯರ್ಸು 15% ಪರ್ ಆ್ಯನಮ್. ಈಗ HCL ಟೆಕ್ನಾಲಜೀಸ್ ರಿಸಲ್ಟ್ಸಿಗೆ ಬರ್ತಾ ಇದ್ದೀನಿ. ಅಕ್ಟೋಬರ್ ಡಿಸೆಂಬರ್ 2021 ಅಲ್ಲಿ ಟೋಟಲ್ ಸೇಲ್ಸ್ 22,331 ಕ್ರೋರ್ಸ್ ಇತ್ತು. ಡಿಸೆಂಬರ್ 2022 ಅಂದರೆ ಈ ಕ್ವಾರ್ಟರಲ್ಲಿ 26,700 ಕ್ರೋರ್ಸ್ ಆಗಿದೆ, 20% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 3,448 ಕ್ರೋರ್ಸಿಂದ 4,096 ಕ್ರೋರ್ಸ್ ಆಗಿದೆ, 19% ಜಾಸ್ತಿ ಆಗಿದೆ. HCL ಟೆಕ್ನಾಲಜೀಸ್ ಲಾಸ್ಟ್ 5 ಕ್ವಾರ್ಟರ್ಸು ಟೋಟಲ್ ಸೇಲ್ಸು ಅಕ್ಟೋಬರ್ ಟು ಡಿಸೆಂಬರ್ 2021 22,331 ಕ್ರೋರ್ಸು ಮತ್ತು 22,597 ಕ್ರೋರ್ಸು ಮತ್ತು 23,464 ಕ್ರೋರ್ಸು ಮತ್ತು 24,686 ಕ್ರೋರ್ಸು ಹಾಗೂ ಡಿಸೆಂಬರ್ 2022 ಅಲ್ಲಿ 26,700 ಕ್ರೋರ್ಸ್ ಆಗಿದೆ. ನೆಟ್ ಪ್ರಾಫಿಟ್ಟು 3,448 ಕ್ರೋರ್ಸು ಮತ್ತು 3,599 ಕ್ರೋರ್ಸು ಮತ್ತು 3,281 ಕ್ರೋರ್ಸು ಮತ್ತು 3,487 ಕ್ರೋರ್ಸು ಹಾಗೂ ಈ ಸತಿ 4,096 ಕೋಟಿ ಆಗಿದೆ. ಸೊ ರೆವಿನ್ಯೂ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಲ್ಮೋಸ್ಟ್ ಜಾಸ್ತಿ ಆಗಿದೆ. ಪ್ರಾಫಿಟಲ್ಲಿ ಕೆಲ ಕ್ವಾರ್ಟರಲ್ಲಿ ಕ್ವಾರ್ಟರ್ ಟು ಕ್ವಾರ್ಟರ್ ಗ್ರೋತ್ ಇಲ್ಲದೇ ಇದ್ದರೂ ಓವರ್ ಆಲ್ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ. ನೆಟ್ ಎಂಪ್ಲಾಯೀಸು ಈ ಕ್ವಾರ್ಟ್ರಲ್ಲಿ ಅವರು ಆ್ಯಡ್ ಮಾಡಿದ್ದು 2,945 ಮಾತ್ರ. ಯೂಶ್ವಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಕಮ್ಮಿ ಮಾಡುವಾಗ ಒಂದು ಇಂಡಿಕೇಶನ್ ಅಂದರೆ ಅಷ್ಟು ಹೈ ಬಿಸ್ನೆಸ್ ಫ್ಯೂಚರ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ. ಆ್ಯಸ್ ಆಫ್ ಡಿಸೆಂಬರ್ 2022 ಎಂಡಿಂಗಲ್ಲಿ ಟೋಟಲ್ ಎಂಪ್ಲಾಯೀಸ್ 2,22,270 ಪೀಪಲ್ ಇದ್ದಾರೆ ಹಾಗೂ ವಿಮೆನ್ ಎಂಪ್ಲಾಯೀಸ್ ಅದರಲ್ಲಿ 29.2% ಇದ್ದಾರೆ. ಎಂಪ್ಲಾಯಿ ಅಟ್ರಿಷನ್ ಲಾಸ್ಟ್ 12 ಮಂತ್ಸಲ್ಲಿ 21.7% ಆಗಿದೆ. ಗುಡ್ ಪರ್ಫಾರ್ಮೆನ್ಸ್ ಬೈ HCL ಟೆಕ್ನಾಲಜೀಸ್ ಈ ಕ್ವಾರ್ಟರಲ್ಲಿ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಸೊ ಇದು ಪಾಸಿಟಿವ್ ಆಗಿ ತಗೋಬೋದು ಮಾರ್ಕೆಟ್ಸು. ಹಾಗೂ HCL 19,000 ಕೋಟಿ ವರ್ತ್ ಹೊಸ ಡೀಲ್ಸನ್ನು ವಿನ್ ಆಗಿದೆ ಈ ಕ್ವಾರ್ಟರಲ್ಲಿ. ಅವರು ಒಂದು ಡಿವಿಡೆಂಡು ಅನೌನ್ಸ್ ಮಾಡಿದ್ದಾರೆ 10 ರೂಪೀಸ್ ಪರ್ ಶೇರ್, ಅಂದರೆ 500% ಆನ್ ದ ಫೇಸ್ ವ್ಯಾಲ್ಯೂ ಕೊಡ್ತಾ ಇದ್ದಾರೆ.
ಎಸ್ ಸಿ ಎಲ್ ಟೆಕ್ನಾಲಜಿ ಶೇರ್ಸು ಲಾಸ್ಟ್ 1 ಇಯರ್ 21% ಬಿದ್ದಿದೆ ಹಾಗೂ ನಿಫ್ಟಿ 50 ಅಪ್ರಾಕ್ಸಿಮೇಟ್ಲಿ 2% ಮಾತ್ರ ಬಿದ್ದಿದೆ. ಶೇರ್ ಪ್ರೈಸು ಕ್ವಾರ್ಟರ್ಲಿ ರಿಸಲ್ಟ್ಸಿಗೆ ನಾಳೆ ರಿಯಾಕ್ಟ್ ಆಗುತ್ತೆ, ಯಾಕಂದರೆ ಮಾರ್ಕೆಟ್ ಅವರ್ಸ್ ಆದಮೇಲೆ ಇವತ್ತು ಅನೌನ್ಸ್ ಮಾಡಿದರು ಈ ರಿಸಲ್ಟ್ಸನ್ನು. 52 ವೀಕ್ ಹೈ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಇದು 1359, 52 ವೀಕ್ ಲೋ 876, ಕರೆಂಟ್ ಪ್ರೈಸ್ 1072. ಒಬ್ಬರು ಇನ್ವೆಸ್ಟರಿಗೆ 1 ಇಯರ್ ರಿಟರ್ನ್ಸ್ 21% ಮೈನಸ್ಸು, 5 ವರ್ಷ ರಿಟರ್ನ್ಸು 18% ಪರ್ ಆ್ಯನಮ್ಮು, 10 ವರ್ಷದ ರಿಟರ್ನ್ಸು 20% ಪರ್ ಆ್ಯನಮ್. ಸೊ ಇದು ಆಗಿತ್ತು ಇನ್ಫೋಸಿಸ್ ಹಾಗೂ ಎಚ್ ಸಿ ಎಲ್ ಟೆಕ್ನಾಲಜೀಸ್ದು ರಿಸಲ್ಟ್ಸ್ದು ಒಂದು ಸಮರಿ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಇನ್ಫಾರ್ಮೇಟಿವ್ ಅಥವಾ ಐ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.